हेलो एवरीवन, द आई न्यूज पे आपका स्वागत है। मैं इब्राहिम आपके साथ। सोशल डेमोक्रेटिक पार्टी ऑफ इंडिया ने एक तहरीक चलाई है, जहां दोस्तों बेलगावी चलो, क्योंकि इस वक्त रियासत में जो है बेलगावी में सेशन चल रहा है। एसडीपीआई की तमाम स्टेट लीडर्स ने जो है एक तहरीक शुरू कर बेलगावी चलो की एक तहरीक लेकर जो है एक एहतिजाज की शक्ल में तमाम रियासतें कर्नाटक के और लीडर्स और बेंगलुरु शहर के लीडर्स जो है बेलगावी पहुंचे हैं और सुप्रीम कोर्ट से ये रिक्वेस्ट किया है कि जिस तरह से मुस्लिम रिजर्वेशन का जो कंफ्यूजन है उस कंफ्यूजन को जो है दूर किया जाए। और इसी के चलते इसी तरह की जो है अलग अलग डिमांड्स को जो है एसडीपीआई के लीडर्स ने जो है वहां पर मुतालबा किया और ये अपनी डिमांड रखी कि इस तरह के जो मसले हैं जिसकी वजह से रियासत में बहुत तकलीफ हो रही है, इसको जो है वापस लिया जाए। आइए हम आपको दिखाते हैं कुछ तस्वीरें। देखिए किस तरह से एसडीपीआई की तमाम लीडर्स बेंगलुरु से बेलगावी की ओर जाते हैं। देश पे मर मिटने वाले अपनी जान लुटा देते हैं। ಸಾಮಾಜಿಕ ನ್ಯಾಯಕ್ಕಾಗಿ ಚಳವಳಿಗಾಗಿ ಅಂಬೇಡ್ಕರ್ ಜಾತ್ರೆ ಅನ್ನುವಂತ ಹೋರಾಟವನ್ನು ಹಮ್ಮಿಕೊಂಡು ಬಂದಿದ್ದೇವೆ. ನಮ್ಮ ಬೇಡಿಕೆಗಳಿವೆ. ಆ ಬೇಡಿಕೆಗಳನ್ನು ನಮ್ಮ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಕ್ಷರ್ ಪದ್ಮಪತಿ ಅವರು ಓದಿ ಹೇಳ್ತಾರೆ. ಸರ್, ನಮ್ಮ ಮನವಿಯನ್ನು ಸ್ವೀಕರಿಸಬೇಕು. ಮುಖ್ಯವಾಗಿ ನಮ್ದು 5 ಬೇಡಿಕೆಗಳಿವೆ. ಈ ಬೇಡಿಕೆಗಳನ್ನ ದಯವಿಟ್ಟು ತಾವು ಮುಖ್ಯಮಂತ್ರಿಯವರಿಗೆ ಮನವರಿಕೆ ಮಾಡಿಕೊಡಬೇಕು. ನೀವು ಮುಖ್ಯಮಂತ್ರಿಗಳ ಪ್ರತಿನಿಧಿಯಾಗಿ ಬಂದಿದ್ದೀರಾ. ರಾಜ್ಯದ 7.5 ಕೋಟಿ ಜನರ ಪ್ರತಿನಿಧಿಯಾಗಿ ನಾವು ಇವತ್ತು ಈ ಜಾಥಾವನ್ನು ಇಲ್ಲಿಗೆ ತಂದು ಈ ಸುವರ್ಣ ವಿಕಾಸಸೌಧದ ಮುಂದೆ ನಿಮ್ಮ ಮುಖಾಂತರ ಸರ್ಕಾರಕ್ಕೆ ನಮ್ಮ ಬೇಡಿಕೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಮೊದಲನೇದಾಗಿ ರಾಜ್ಯದ ಗಂಭೀರ ಸಮಸ್ಯೆಗಳಲ್ಲಿ ಒಂದಾಗಿರುವಂತಹ ಏನು ರಾಜ್ಯದಲ್ಲಿ 2,84,000 ಸರ್ಕಾರಿ ಹುದ್ದೆಗಳು ಬಾಕಿ ಇದೆ. ಆ ಹುದ್ದೆಗಳನ್ನ ತತ್ಕ್ಷಣ ಭರ್ತಿ ಮಾಡಲಿಕ್ಕೆ ಕ್ರಮ ಕೈಗೊಳ್ಳಬೇಕು. ಯಾಕಂತಂದ್ರೆ ಶಿಕ್ಷಣ ಇಲಾಖೆ, ಆರೋಗ್ಯ ಇಲಾಖೆ ಬಹಳ ಒತ್ತಡದಿಂದ ಇವರು ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ. ಶಿಕ್ಷಣ ಇಲಾಖೆಯಲ್ಲಿ ಸುಮಾರು 60,000 ಹುದ್ದೆಗಳು ಖಾಲಿ ಇದೆ. ಆರೋಗ್ಯ ಇಲಾಖೆಯಲ್ಲಿ ಸುಮಾರು 70,000 ಹುದ್ದೆಗಳು ಖಾಲಿ ಇದೆ. ಹಾಗಾಗಿ ಆ ಹುದ್ದೆಗಳನ್ನ ತತ್ಕ್ಷಣ ಭರ್ತಿ ಮಾಡಲಿಕ್ಕೆ ತಾವು ಕ್ರಮ ಕೈಗೊಳ್ಳಬೇಕು. ಎರಡನೇ ಡಿಮ್ಯಾಂಡ್ ನಮ್ದು ಏನು ಸಿದ್ದರಾಮಯ್ಯ ಸರ್ಕಾರ ಚುನಾವಣೆಗಿಂತ ಮುಂಚೆ ಈ ರಾಜ್ಯದ ಅಲ್ಪಸಂಖ್ಯಾತರಿಗೆ ಒಂದು ಭರವಸೆಯನ್ನು ಕೊಟ್ಟಿತ್ತು. ಏನು ಬಿಜೆಪಿ ಸರ್ಕಾರದ ದೇಶ ರಾಜಕಾರಣದ ಭಾಗವಾಗಿ 2B ರಿಸರ್ವೇಶನ್ ಅನ್ನ ಹಿಂಪಡೆಯಲಾಗಿತ್ತು. ಅದನ್ನು ಮರುಸ್ಥಾಪಿಸುವಂತ ಭರವಸೆ ಕೊಟ್ಟಿದ್ರು. 2.5 ವರ್ಷ ಆಗಿದೆ. ಇದುವರೆಗೆ ಆ ಬೇಡಿಕೆ ಈಡೇರಿಲ್ಲ. ಅದನ್ನ 2.5% ಏನು ರಿಸ್ಟೋರ್ ಮಾಡುವುದರೊಂದಿಗೆ 8% ಏರಿಸಬೇಕೆಂಬುದು ನಮ್ಮ 2ನೇ ಬೇಡಿಕೆ. ಮತ್ತು 3ನೇ ಬೇಡಿಕೆ ಏನು ದಲಿತ ಸಮುದಾಯದವರು ಕಳೆದ 3 ದಶಕಗಳಿಂದ ಹೋರಾಟ ನಡೆಸಿ ಒಳ ಮೀಸಲಾತಿಯನ್ನ ತಾವು ಡಿಕ್ಲೇರ್ ಮಾಡಿದ್ದೀರಾ. ಆದರೆ ಅದರಲ್ಲಿ ಕೆಲವು ಗೊಂದಲಗಳಿದೆ. ದಯವಿಟ್ಟು ಕಾನೂನು ತಜ್ಞರನ್ನ ಮತ್ತು ಆ ಸಮುದಾಯಗಳನ್ನ ವಿಶ್ವಾಸಕ್ಕೆ ತಗೊಂಡು ಆ ಗೊಂದಲಗಳನ್ನ ಬಗೆಹರಿಸಬೇಕೆಂಬುದಾಗಿದೆ ನಮ್ಮ 3ನೇ ಬೇಡಿಕೆ. ಮತ್ತು ನಮ್ಮ 4ನೇ ಬೇಡಿಕೆ, ಇದೇ ಸಿದ್ದರಾಮಯ್ಯನವರು ಡೆಲ್ಲಿಯ ಜಂತರ್ ಮಂತರ್ನಲ್ಲಿ ಹೋಗಿ ಒಂದು ಪ್ರತಿಭಟನೆಯಲ್ಲಿ ಭಾಷಣ ಮಾಡ್ತಾ ಹೇಳಿದ್ರು. ಏನು ಬಿಜೆಪಿ ಸರ್ಕಾರ SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನ ವೋಟ್ ಚೋರಿಯ ಭಾಗವಾಗಿ ತಂದುಕೊಂಡು ಇಲ್ಲಿಯ ಮತಗಳ್ಳತನವನ್ನು ಮಾಡ್ತಾ ಇದೆ ಅಂತ ಹೇಳಿ ಅದೇ ಸಿದ್ದರಾಮಯ್ಯನವರ ಕರ್ನಾಟಕ ಸರ್ಕಾರದಲ್ಲಿ ಅವರದೇ ಅಧಿಕಾರಿಗಳು DLOಗಳ ಮುಖಾಂತರ ಅದರ ಮ್ಯಾಪಿಂಗ್ ಅನ್ನ ಮಾಡ್ತಾ ಇದ್ದಾರೆ. ದಯವಿಟ್ಟು ಇದನ್ನ ನಿಲ್ಲಿಸಬೇಕು. ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ SIR ಅನ್ನ ಜಾರಿಗೊಳಿಸುವುದಿಲ್ಲ ಎಂಬಂತ ನಿರ್ಣಯವನ್ನ ಈ ಚಳಿಗಾಲದ ಅಧಿವೇಶನದಲ್ಲಿ ಕೈಗೊಳ್ಳಬೇಕೆಂಬುದಾಗಿ ನಮ್ಮ ಇನ್ನೊಂದು ಬೇಡಿಕೆ. ಮತ್ತು ಕೊನೆಯ ಬೇಡಿಕೆ ನಮ್ದು ರಾಜ್ಯದಲ್ಲಿ ಏನು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಜಾರಿಗೆ ತಂದಂತಹ ಜಾನುವಾರು ಹತ್ಯಾ ಪ್ರತಿಬಂಧಕ ಕಾಯ್ದೆ, ಈ ಕಾಯ್ದೆಯಲ್ಲಿ ಇವತ್ತು ರಾಜ್ಯದ ರೈತರು ತುಂಬಾ ಸಂಕಷ್ಟಕ್ಕೆ ಎದುರಾಗಿದ್ದಾರೆ. ತಾವು ಹಿರಿಯರಾಗಿದ್ದೀರಾ, ತಮಗೆ ಗೊತ್ತಿದೆ. ಒಂದು ಉಪಯೋಗಕ್ಕೆ ಯೋಗ್ಯವಲ್ಲದಂತಹ ದೊಡ್ಡ ಒಂದು ಎತ್ತನ್ನ ಕೋಣವನ್ನ ಸಾಕಲಿಕ್ಕೆ ಓರ್ವ ರೈತನಿಗೆ ದಿನಕ್ಕೆ ಕನಿಷ್ಠ 200 ರೂಪಾಯಿಯ ಹಿಂಡಿಯನ್ನ ಹುಲ್ಲನ್ನ ಹಾಕಬೇಕು. ಅದರಿಂದ ಯಾವುದೇ ಉಪಯೋಗ ಇಲ್ಲ ಅಂದ್ರೆ ಅವ್ರು
ಅವರಿಗೆ ಯಾವ ರೀತಿ ಅದನ್ನು ಸಾಕ್ಲಿಕ್ಕೆ ಸಾಧ್ಯ? ಹಾಗಾಗಿ ರೈತರ ಸಂಕಷ್ಟವನ್ನು ಈಡೇರಿಸಲಿಕ್ಕೆ ಜಾನುವಾರು ಪ್ರತಿಬಂಧಕ ಕಾಯ್ದೆಯನ್ನು ಹಿಂಪಡೆಯಬೇಕೆಂಬುದಾಗಿದೆ ನಮ್ಮ ಇನ್ನೊಂದು ಬೇಡಿಕೆ.